ಟಾಪಿಕ್ ಏನು ಸಿಂಪಲ್ ಏನಲ್ಲ ವಿಶ್ವಣ್ಣ ಅವರೇ. ಬಹಳ ಕಷ್ಟಕರವಾದ ಟಾಪಿಕ್ ಇದು. ದೇವ್ರ ಇದಾನ ಇಲ್ಲ ಇಲ್ವಾ? ಇಲ್ಲ 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 ಸರ್. ಇದು ನನಗೆ ದೇವರನ್ನ ನಾನು ಪ್ರತಿನಿತ್ಯ ಒಬ್ರಲ್ಲೊಬ್ರನ್ನ ನಾನು ಕಾಣ್ತಾ ಇರ್ತೀನಿ. ಇದ್ದಿದ್ರಲ್ಲೂ ನನಗೆ ಒಂದು ಕಷ್ಟ ಕಾಲದಲ್ಲಿ ಆಗಿರ್ಬೋದು, ಅಥವಾ ನನಗೆ ಈ ಕೆಲಸ ಮಾಡಕ್ಕೆ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ಬೋದು. ಅವಾಗ ನನಗೆ ಬೆನ್ನೆಲುಬಾಗಿ ಯಾರಾದ್ರೂ ಒಬ್ರು ನಿಂತಿರ್ತಾರೆ. ಅವರು ಅವಾಗ ನನಗೆ ದೇವ್ರ ರೂಪದಾಗೆ ಬಂದಿರ್ತಾರೆ. ಅದು ಒಂದೇ ಆಯ್ತು ಸರ್. ಈಗ ಒಂದು ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಆಪರೇಷನ್ ಅಂತ ಹೋಗ್ತೀನಿ ಸರ್ ಹಾಸ್ಪಿಟ್ಲಿಗೆ. ಒಬ್ಬ ಡಾಕ್ಟರ್ ಅಲ್ಲಿ ನನಗೆ ದೇವ್ರಾಗ ಕಾಣ್ತಾನೆ. ಹೌದು. ಅಥವಾ ಒಂದು ಕೋರ್ಟಿಗೆ ಹೋಗ್ತೀನಿ, ಅಲ್ಲಿ ನ್ಯಾಯ ಕೊಡ್ಸಕ್ಕೆ ನನಗೆ ಲಾಯರ್ ಒಬ್ಬ ದೇವ್ರಾಗ ಕಾಣ್ತಾನೆ. ದೇವ್ರ ಎಲ್ಲಾ ಕಡೆಗೂ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಬ್ಬರನ್ನ ತನ್ನ ರೂಪದಲ್ಲಿ ಬಿಡ್ತಾನೆ ಅನ್ನೋದು ನನ್ನ ವಾದ. ದೇವರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ದೇವರ ಬಗ್ಗೆ. ನಾನು ಹೇಳ್ತೀನಿ, ದೇವರು ಇದಾನೆ ಅನ್ನೋದು ನನ್ನ ನಂಬಿಕೆ. ಹೇಗೆ ಅಂದ್ರೆ, ದೇವರು ನಮಗೆ ಯಾವಾಗಲೂ ಕಾಣಿಸದೇ ಇರಬಹುದು, ಆದ್ರೆ ಖಂಡಿತವಾಗಿಯೂ ಕಷ್ಟ ಕಾಲದಲ್ಲಿ ದೇವ್ರು ಇದಾರೋ ಇಲ್ವೋ ಅದು ಕತೆ ಬೇರೆ. ಕಷ್ಟ ಕಾಲದಲ್ಲಿ ನಾವು ಬಹಳ ಕಷ್ಟ ಆದಾಗ ಯಾರು ಇಲ್ಲ ಅಂದ್ರೂ ಕೂಡ ಆ ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಜನರಿಗೆ. ಪ್ರತಿಯೊಬ್ಬರಿಗೂ ಯಾವಾಗಿಲ್ಲ ಅಂದ್ರೂ ಕಷ್ಟ ಕಾಲದಲ್ಲಿ ಬಂದಿದ್ದೆ ಎಲ್ಲಾರು ಕೈ ಬಿಟ್ಟಾಗ ದೇವ್ರು ನನ್ನನ್ನ ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆನೇ ದೇವರು. ಆ ನಂಬಿಕೆನೇ ಒಂದು ದೇವರಾಗಿ ಜನರಿಗೆ ಕಾಪಾಡ್ತಾರೆ ಅನ್ನೋದು ನಾನು ಹೇಳ್ತೀನಿ. ಆ ನಂಬಿಕೆನ ಯಾವತ್ತೂ ಹುಸಿ ಮಾಡಲ್ವಲ್ಲ ಸರ್? ನಂಬಿಕೆ ಆ ನಂಬಿಕೆನ ಯಾವತ್ತೂ ಹುಸಿ ಮಾಡಲ್ವಲ್ಲ ಸರ್ ದೇವ್ರು? ಯಾಕಂದ್ರೆ ಯಾವ್ದಾರ ಒಂದು ರೂಪದಲ್ಲಿ ಬಂದು ಆ ನಂಬಿಕೆನ ಉಳಿಸ್ತಾನೆ ಅನ್ನೋದು ನನ್ನ ವಾದ. ಹೌದು, ಉಳಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಮಗ ದೇವ್ರು ಇದಾನ ಅಂತ ಇವಾಗ ಯಾರಾದ್ರೂ ನನ್ನ ದೇವ್ರು ಎಲ್ಲಿದ್ದಾನೆ ಏನು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರು ಅಂತ ಇಲ್ಲ ದೇವ್ರು ಅಂತ ಹೇಳ್ಬಿಟ್ಟ ಇದ್ಯಾರೆ ಅಂತ ಹೇಳಿದ್ರು ಅನ್ಕೊಳ್ಳಿ. ಇವಾಗ ಮಾತಿಗೆ ನಮಗೆ ಗಾಳಿ ಕಾಣಿಸಲ್ಲ, ನಾವು ಉಸಿರಾಡೋದು ಉಸಿರು ಕಾಣಿಸಲ್ಲ, ನಾವ್ ಯಾರಾದ್ರೂ ಪ್ರೀತಿ ಮಾಡಿದ್ರೆ ಆ ಪ್ರೀತಿ ಕಾಣಿಸಲ್ಲ, ಯಾರಾದ್ರೂ ದುಃಖ ಮನ್ಸಲ್ಲಿದ್ರೆ ಆ ದುಃಖ ಕಾಣಿಸಲ್ಲ. ಆ ರೀತಿ ಕೆಲವು ವಿಧಗಳಲ್ಲಿ ದೇವರು ಖಂಡಿತವಾಗಿ ಬರ್ತಾನೆ ಅನ್ನೋದು ನನಗೆ ನಂಬಿಕೆ. ಇದ್ಯಾವುದು ಕಾಣಿಸಿಲ್ಲ ಅಂದಾಗ ಆ ದೇವರು ಹೇಗೆ ಕಾಣಿಸ್ತಾನೆ? ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಅದು ನಮ್ಗ್ ಗೊತ್ತಿರ್ಬೋದು, ನಮ್ಗ್ ಗೊತ್ತಿಲ್ದಿರ ಇರ್ಬೋದು. ಭವಿಷ್ಯ ಸಹಾಯ ಮಾಡೋದಂತೂ ಖಂಡಿತ. ಯಾವ್ದು ಸಹಾಯ ಮಾಡಿಲ್ಲ ಅಂದ್ರೂ ಕೂಡ ಕನಿಷ್ಠ ಪಕ್ಷ ನಮ್ಮ ನಂಬಿಕೆ ರೂಪದಲ್ಲಾರು ಬಂದು ಸಹಾಯ ಮಾಡ್ತಾನೆ. ಇವಾಗ ದೇವರು ಇದ್ದಾನೆ ಇಲ್ಲ ಅನ್ನೋದಕ್ಕೂ, ಈ ದೇವಸ್ಥಾನಕ್ಕೆ ಹೋದ ಮನುಷ್ಯ ಅಂತ ಅನ್ನೋದು ಹೇಗೆ ನಿನ್ನ ಮನ್ಸಿಗಿರುತ್ತೆ, ಮಶಾಣಕ್ಕೆ ಹೋದ್ರೆ ಭಯ ಅನ್ನೋದು ಹೇಗಿರುತ್ತೆ ಅಲ್ವಾ? ನೀನ್ ಮಶಾಣಕ್ಕೆ ಹೋಗೋ ಯಾರೇ ಆಗ್ಲಿ ಭಯ ಇರುತ್ತೆ. ಅರ್ಧ ರಾತ್ರಿಯಲ್ಲಿ ನೀನ್ ದೇವಸ್ಥಾನಕ್ಕೆ ಹೋಗೋ, ನಿನಗೆ ಒಂದು ಧೈರ್ಯ ಇರುತ್ತೆ, ಕಣ್ಣು ಮುಚ್ಕೊಂಡು ಒಂದ್ ಮನಃಶಾಂತಿ ಇರುತ್ತೆ, ಏನೋ ಮನ್ಸಿಗೊಂದು ಸಮಾಧಾನ. ಇವಾಗ ಕಷ್ಟದಲ್ಲಿ ಇರೋರು ಯಾರೇ ಆಗ್ಲಿ ಬಿಡು, ದೇವಸ್ಥಾನಕ್ಕೆ ಹೋದಾಗ ಒಬ್ಬರನ್ನ ಸುಮ್ನೆ ಒಂದ್ 2 ನಿಮಿಷ ಮಾತಾಡು. ಸರ್ ಏನ್ ಸಮಾಚಾರ, ಏನ್ ಕುತ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರದ್ದು ಸುಮಾರು ಇದು ನಮ್ಗೆ ಹೇಳ್ತಾರೆ. ಅವ್ರಿಗಾಗಿರೋ ಅನುಭವಗಳಾಗ್ಬೋದು, ಇದಾಗ್ಬೋದು, ಸುಮಾರು ಹೇಳ್ತಾರೆ. ಇವಾಗ ಕೆಲವ್ರು ದೆವ್ವನೂ ಇಲ್ಲ ಅಂತ ಹೇಳ್ತಾರೆ, ದೇವರು ಇಲ್ಲ ಅಂತೂ ಹೇಳ್ತಾರೆ. ಹೇಳ್ಬೇಕು ಅಂದ್ರೆ ಎರಡೂ ಐತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ನಾವಂತೂ ಖಂಡಿತವಾಗೂ ನಾನು ನಂಬ್ತೀನಿ ದೇವ್ರನ್ನ. ದೇವರನ್ನೋರು ಪ್ರತಿ ಒಂದು ಬಾಧೆಯಲ್ಲಿ ನನಗಂತೂ ಧೈರ್ಯವಾಗಿ ಬಹಳ ಬಾರಿ ನನ್ನ ಧೈರ್ಯನೇ ದೇವ್ರು ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾವು ಯಾವುದ್ರಲ್ಲೇ ಆಗ್ಲಿ, ಮುನ್ನಡೆ ಆಗ್ಲಿ, ನಾವು ನಡೆಯೋ ದಾರಿ ಆಗಿರ್ಬೋದು, ನಾನು ಇದು ಮಾಡೋ ಒಂದು ಇದಾಗಿರ್ಬೋದು, ಇವಾಗ ಮಾತಿಗೆ ದೇವ್ರು ಇನ್ನೂ ಇಲ್ದಿರಲಿಲ್ಲ. ಇವಾಗ ಭಗವದ್ಗೀತೆ ಅನ್ನೋದು ಒಂದು ಪುಸ್ತಕ ಅಂತ ಹಿಡ್ಕೊಳ್ಳಿ. ಇವಾಗ ನಾನು ಭಗವದ್ಗೀತೆ ಓದ್ತೀನಿ, ದೇವ್ರ ಇದಾನೆ. ಆ ಪುಸ್ತಕ ನನಗೆ ದೇವ್ರ ರೂಪದಲ್ಲಿ ನನಗೆ ದಾರಿ ತೋರಿಸೋಣ, ಹೆಂಗ್ ಹೋಗ್ಬೇಕು, ಏನು ಮಾಡ್ಬೇಕು, ಹೇಗಿರ್ಬೇಕು, ಯಾರ ಬಳಿ ಹೇಗಿರ್ಬೇಕು, ಯಾರ ಬಳಿ ಹೇಗೆ ನಡ್ಕೋಬೇಕು ಅಂತ ನನ್ಗೆ ದಾರಿ ತೋರಿಸ್ತಾನೆ. ಇವಾಗ ನಾನು ಓದೋದ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪುಸ್ತಕನ ಓದ್ದೆ. ಯಾವ್ದೋ ಪುಸ್ತಕನ, ನಾವು ಯಾವ ರೀತಿ ಕಂಪನಿಗೆ ಹೋದ್ರೆ ಒಂದು ಕೆಲಸ ಸಿಗತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಕ್ ಮೊದ್ಲೇ